ಅದೇ ಬೇಸರಕ್ಕೆ ಸರ್ ಈಗ ಇದೇ ಅನ್ಫಾಲೋ ಮಾಡಿದಾರ ಅನ್ನೋಂಥದ್ದು ಸರ್. ಇಲ್ಲ, ಬಹುಶಃ ಆ ನಿಟ್ಟಿನಲ್ಲಿ ಒಂದು 2 ದಿನದಲ್ಲಿ ಇದು ಸುಖಾಂತ್ಯ ಆಗತ್ತೆ ಅಂತ ಅನ್ಕೊಂಡಿದೀನಿ. ಯಾಕೆಂದ್ರೆ ನಾವೆಲ್ಲರೂ ಒಂದು ಬಯಕೆಯನ್ನ ಇಟ್ಕೊಂಡಿದೀವಿ. ಸುಮಲತಾ ಅಂಬರೀಷ್ ಮತ್ತೆ ದರ್ಶನ್ ರವರು ಒಂದೇ ಕುಟುಂಬದ 2 ಕಣ್ಣುಗಳಿದ್ದಂಗೆ. ಸೊ ಅವರು ಯಾವಾಗ್ಲೂ ಕೂಡ ಒಂದೇ ನಿಟ್ಟಿನಲ್ಲಿ ಇರ್ತಾರೆ. ಅವ್ರು ಯಾವಾಗ್ಲೂ ಕೂಡ ಈಗ ಹೆಂಗೆ ಅಮ್ಮ ಮಗನ ಸಂಬಂಧ ಚಿರಸ್ಥಾಯಿ ಆಗಿರುತ್ತೆ ಅಂತ ನನಗೂ ಕೂಡ ನಂಬಿಕೆ ಇದೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ದರ್ಶನ್ ಮತ್ತೆ ಸುಮಲತಾ ಅಂಬರೀಷ್ ಅವ್ರನ್ನ ಕುಟುಂಬವನ್ನ ಒಂದೇ ಕುಟುಂಬ ಅಂತ ನಾವು ಈಗಲೂ ಕೂಡ ಭಾವಿಸಿರೋದು ನಾವಲ್ಲ, ಇಡೀ ಮಂಡ್ಯ ಜಿಲ್ಲೆಯ ಜನ ನಮ್ಮ ಅಂಬರೀಷ್ ಅವರು ಮತ್ತೆ ಅಂಬರೀಷ್ ಕುಟುಂಬ ಮತ್ತೆ ದರ್ಶನ್ ಕುಟುಂಬ ಅಪ್ಪ ಮಗನ ಸಂಬಂಧ ಅಂತಾನೆ ತಿಳ್ಕೊಂಡಿರೋದು. ಮುಂದೆನೂ ಕೂಡ ಅದು ಹಾಗೆ ಆಗುತ್ತೆ ಅನ್ನೋ ನನಗೆ ಆಶಾಭಾವನೆ ಇದೆ. ನೀವು ಒಂದ್ ಕಡೆ ಈಗ ಬೇಸರ ಇಲ್ಲ ಅಂತೀರಾ, ದರ್ಶನ್ ಅವರು ಎಲ್ಲೋ ಒಂದ್ ಕಡೆ ಬೇಸರದಿಂದನೇ ಈ ರೀತಿ ಅನ್ಫಾಲೋ ಮಾಡಿದ್ದಾರೆ ಅನ್ನೋಂಥ ಚರ್ಚೆಗಳಾಗ್ತಿದೆ. ಈ ರೀತಿ ಅವರು ಅನ್ಫಾಲೋ ಮಾಡಿದ ನಂತರದಲ್ಲೇ ಮತ್ತೆ ಒಂದು ಪೋಸ್ಟ್ ಮಾಡಿದ್ದಾರೆ ಸುಮಲತಾ ಅವರು. ಆ ಒಂದು ಪೋಸ್ಟ್ ಕೂಡ ಆ ಒಂದು ಅನ್ಫಾಲೋಗೆ ಉತ್ತರ ಕೊಟ್ಟಂತೆ ಇದೆ. ಅದಕ್ಕೇನು ಹೇಳ್ತೀರಾ? ಇಲ್ಲ, ಬಹುಶಃ ನಮ್ಮ ಸಂಸತ್ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಈ ತರ ಪೋಸ್ಟ್ಗಳನ್ನ ಹಾಕ್ತಾ ಇರುತ್ತೆ. ಅದಕ್ಕೂ ರಿಲೇಟೆಡ್ ಸಂಬಂಧ ಕಲ್ಪಿಸೋದು ನನಗಂತೂ ಸೂಕ್ತ ಅಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅವರಿಬ್ಬರ ಸಂಬಂಧ ಹೆಚ್ಚಿನದಾಗಿ ನಾನು ಕೂಡ ಅವರ ನಿಕಟ ಸಂಬಂಧ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಮ್ಮ ಮಗನ ಸಂಬಂಧ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ಸೊ ಆ ನಿಟ್ಟಿನಲ್ಲಿ ಇದೇನು ಎಲ್ಲಾದ್ರೂ ಕೂಡ ಬಹುಶಃ ದರ್ಶನ್ ಅವರು ಕೂಡ ಯಾವುದೇ ಅದನ್ನ ಹೇಳಿಕೆಯನ್ನ ಕೊಟ್ಟಿಲ್ಲ. ಈಗ ಅನ್ಫಾಲೋ ಮಾಡಿರ್ಬೋದು. ಅವ್ರಿಗೆ ಈಗ ನಾನು ಹೇಳಿದ್ನಲ್ಲ, ಈಗ ಒಂದು ಸಂಸಾರಿಕ ಜೀವನದಲ್ಲಿ ಅವರು ಒಂದು ಒಳ್ಳೆ ವಾತಾವರಣದಲ್ಲಿ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಕೂಡ ಸಾಂಗವಾಗುತ್ತೆ. ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದ್ ಕಡೆ ನಿನ್ನೆ ಏಕಾಏಕಿ ಅವರು ಅನ್ಫಾಲೋ ಮಾಡ್ತಾರೆ. ಅದಾದ ನಂತರದಲ್ಲೇ ಸುಮಲತಾ ಅವರು ಪೋಸ್ಟ್ ಮಾಡ್ತಾರೆ, ಸುಳ್ಳನ್ನ ಸತ್ಯ ಅಂತ ಚರ್ಚೆಗೆ ಹೋಗ್ತಾರೆ, ತಮ್ಮನ್ನೇ ತಾವು ಹೀರೋ ಅಂತ ಬಿಂಬಿಸ್ಕೊಳಕ್ ಹೋಗ್ತಾರೆ ಅನ್ನೋಂಥದ್ದನ್ನೆಲ್ಲ ಪೋಸ್ಟ್ ಮಾಡ್ಯಾರ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಇಲ್ಲ, ಅದು ಆ ಪೋಸ್ಟ್ ಮಾಡಿರೋದು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಕೆಲವೊಂದು ಕಾರಣಗಳಿರುತ್ತೆ. ಸೊ ಹಾಗಾಗಿ ಅವರು ಇದನ್ನ ಪೋಸ್ಟ್ ಮಾಡಿರ್ಬೋದು. ಈ ನಂತರ ದಿನಗಳಲ್ಲಿ ಯಾವತ್ತೂ ಕೂಡ ಹೇಳ್ತೀನಿ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಸುಮಲತಾ ಅಂಬರೀಷ್ ಅವರು ಮತ್ತೆ ದರ್ಶನ್ ಅವರ ಸಂಬಂಧ ಇವತ್ತೂ ಕೂಡ ಅಮ್ಮ ಮಗನ ಸಂಬಂಧ, ನಾಳೆನೂ ಕೂಡ ಅಮ್ಮ ಮಗನ ಸಂಬಂಧ ಇದ್ದೇ ಇರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆಲ್ಲರಿಗೂ ಇದೆ. ಕೊನೆಯದಾಗಿ ಒಂದು ತಿಳಿಸಿ, ಅಮ್ಮ ಮಗ ಕೂಡ ಸಾಕಷ್ಟು ಸಲ ಜಗಳ ಆಡುವಂಥದ್ದು, ಮನಸ್ಸು ಬರುವಂಥದ್ದು ಇದೆ. ಈ ಘಟನೆಗಳ ನಂತರದಲ್ಲಿ ಈ ಅಮ್ಮ ಮಗನ ನಡುವೆ ಏನಾದರೂ ಜಗಳ ನಡೆದಿದೆಯಾ ಅಂತ? ಇಲ್ಲ, ಆ ಥರದ್ದು ಅಮ್ಮ ಮಗನ ನಡುವೆ ಮುನ್ಸು ಮತ್ತೆ ಜಗಳಗಳು ಏನು ಕಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಇರ್ತಾರೆ ಅಂತ ಆಶಾಭಾವನೆ ಇದೆ. ಖಂಡಿತ ಇದ್ದೇ ಇರುತ್ತೆ.